ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯ ವಿಷಯ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್. ಈ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್ ಯೂಶಲಾಗಿ ನೋಡಿರ್ತೀರ ನೀವು. ನಿನ್ನೆ ಕ್ಲಾಸಲ್ಲಿ ನಾವು ಫೌಂಡೇಶನ್ ಬೋಲ್ಟ್ಸ್ ಬಗ್ಗೆ ಮಾತಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಫೌಂಡೇಶನ್ ಬೋಲ್ಟ್ಸ್ ಎಲ್ಲ ಆದಮೇಲೆ ಅಲ್ಲಿ ಮಿಷಿನ್ನ ನಾವು ಇನ್ಸ್ಟಾಲ್ ಮಾಡ್ತೀವಿ. ಆ ಮಿಷಿನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹಾರಿಜಾಂಟಲಾಗಿ ಅಥವಾ ವರ್ಟಿಕಲಾಗಿ ಎಕ್ಸಾಕ್ಟಾಗಿ ಇದೆಯಾ ಅದು ಲೆವೆಲ್ ಒಂಚೂರು ಈ ಥರ ಸ್ವಲ್ಪ ಹಿಂಗೆ ಡೊಂಕ ವರ್ಟಿಕಲ್ ಇರೋದು ಅಥವಾ ಈ ಥರ ಡೊಂಕ ಆ ಥರ ಎಲ್ಲ ಇದೆಯಾ ಅಥವಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಅದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಆಮೇಲೆ ಗ್ರೋಟಿಂಗ್ ಗಿಟಿಂಗ್ ಎಲ್ಲ ಹಾಕಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟು ಲೆವೆಲ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಲೆವೆಲಿಂಗ್ ಆಫ್ ಮಿಷಿನ್ ಟೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಮಿಷಿನ್ದು ಲೆವೆಲಿಂಗ್ ಇದೆಯಲ್ಲ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಬಿಫೋರ್ ಪ್ರೊಸೀಡಿಂಗ್ ದಿ ಕಂಡಕ್ಟ್ ಜಮೆಟ್ರಿಕಲ್ ಟೆಸ್ಟ್. ಎಲ್ಲ ಮಿಷಿನ್ಸೂ ಇನ್ಸ್ಟಾಲ್ ಆದಮೇಲೆ ಜಮೆಟ್ರಿಕಲ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಲೆವೆಲಿಂಗ್ ಆಪ್ರೇಷನ್ನು ಭಾಳ ಇಂಪಾರ್ಟೆಂಟು. ಈ ಲೆವೆಲಿಂಗ್ ಆಪ್ರೇಷನ್ ಮಾಡೋದಕ್ಕೆ ಎ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್ ಈಸ್ ಯೂಸ್ಡ್ ಟು ಲೆವೆಲ್ ಮಿಷಿನ್ ಟೂಲ್ಸ್ ಆ್ಯಕ್ಯುರೇಟಾಗಿ ಮಿಷಿನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ, ಲೆವೆಲ್ನ ನೋಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್ಗಳನ್ನ ಯೂಸ್ ಮಾಡ್ತೀವಿ. ಸ್ಪಿರಿಟ್ ಲೆವೆಲ್ ಇಟ್ ಕನ್ಸಿಸ್ಟ್ಸ್ ಆಫ್ ಎ ಕರ್ವ್ಡ್ ಗ್ಲಾಸ್ ಟ್ಯೂಬ್ ಕಾಲ್ಡ್ ವಾಯಲ್. ಈ ವಾಯಲ್ ಅಂತಂದರೆ ಸಣ್ಣ ಗ್ಲಾಸ್ ಟ್ಯೂಬ್ ಅಂತ, ಸಣ್ಣ ಗ್ಲಾಸ್ ಟ್ಯೂಬ್ ಅಥವಾ ಒಂದು ಸಣ್ಣ ಕಂಟೈನರು, ಒಂದು ಇಷ್ಟ ಹಿಡಿದಪ್ಪದು ಕಂಟೈನರು. ಅದರೊಳಗಡೆ ಕಂಟೈನಿಂಗ್ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಸ್ಪಿರಿಟ್, ಅದರೊಳಗಡೆ ಆಲ್ಕೋಹಾಲ್ ಸ್ಪಿರಿಟ್ ಇರುತ್ತೆ. ಆ್ಯಂಡ್ ಎ ಬಬಲ್ ಆಫ್ ಏರ್, ಮತ್ತು ಒಂದು ಏರ್ ಬಬಲ್ಲು ಟ್ರ್ಯಾಪ್ ಮಾಡಿರ್ತಾರೆ ಆ ಟ್ಯೂಬಲ್ಲಿ. ಆ ಟ್ಯೂಬಲ್ಲಿ ಏರ್ ಬಬಲ್ಲು ಒಂದು ಟ್ರ್ಯಾಪ್ ಆಗಿರುತ್ತೆ. ಮತ್ತು ಅದರೊಳಗಡೆ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಸ್ಪಿರಿಟ್ಟು ಇರುತ್ತೆ. ಇಲ್ಲಿ ನೋಡಿ, ಈ ಥರ ಇರುತ್ತೆ. ಆ್ಯಂಡ್ ದ ಸ್ಪಿರಿಟ್ ಆ್ಯಂಡ್ ದ ಬಬಲ್ ಆರ್ ಆ್ಯಕ್ಟೆಡ್ ಅಪಾನ್ ಈಕ್ವಲಿ ಬೈ ದಿ ಫೋರ್ಸ್ ಆಫ್ ಗ್ರಾವಿಟಿ. ಸ್ಪಿರಿಟು ಮತ್ತು ಈ ಬಬಲ್ ಎರಡೂ ಗ್ರಾವಿಟಿ ಫೋರ್ಸಲ್ಲಿ ಆ್ಯಕ್ಟ್ ಮಾಡುತ್ತೆ. ಇದು ನೆಟ್ಟಿಗಿದ್ರೆ ಬಬಲ್ ಹಾಗೆ ಇರುತ್ತೆ, ಸ್ವಲ್ಪ ಹೀಗಾದರೆ ಮೇಲ್ಗಡೆಗೆ ಹೋಗುತ್ತೆ, ಈ ಕಡೆ ಆದರೆ ಈ ಕಡೆ ಮೇಲ್ಗಡೆಗೆ ಬರುತ್ತೆ. ಸೊ ಗ್ರಾವಿಟಿ ಫೋರ್ಸಲ್ಲಿ ಇದು ಎರಡೂ ಆ್ಯಕ್ಟ್ ಮಾಡುತ್ತೆ. ಮತ್ತು ಸಿನ್ಸ್ ದ ಸ್ಪಿರಿಟ್ ಹ್ಯಾಸ್ ಎ ಹೈಯರ್ ಡೆನ್ಸಿಟಿ, ಇಟ್ ಈಸ್ ಪುಲ್ ಡೌನ್ ಟು ದ ಬಾಟಮ್ ಆಫ್ ದ ಟ್ಯೂಬ್ ಆ್ಯಂಡ್ ದ ಬಬಲ್ ಆಲ್ವೇಸ್ ಫ್ಲೋಟ್ ಟು ದ ಟಾಪ್. ಸ್ಪಿರಿಟ್ದು ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ, ಅಂದರೆ ತೂಕ ಜಾಸ್ತಿ ಇರೋದ್ರಿಂದ ಟ್ಯೂಬಲ್ಲಿ ಕೆಳಗಡೆ ಪೋರ್ಷನಲ್ಲಿ ಆ ಸ್ಪಿರಿಟ್ ಇರುತ್ತೆ. ಮತ್ತು ಮೇಲ್ಗಡೆ ಈ ಬಬಲ್ ಮೇಲ್ಗಡೆ ಫ್ಲೋಟ್ ಆಗ್ತಾ ಇರ್ತದೆ. ದ ವೈಲ್ ಈಸ್ ಸೆಟ್. ಆ ವೈಲ್ ಅಂತಂದರೆ ಕಂಟೈನರ್ ಅಂತ ಹೇಳೋದು, ಗ್ಲಾಸ್ ಕಂಟೈನರ್, ಸ್ಮಾಲ್ ಗ್ಲಾಸ್ ಟ್ಯೂಬ್ ಅಥವಾ ಒಂದು ಕಂಟೈನರ್ ಅಂತ ಹೇಳ್ಬೋದು. ವೈಲ್ ಈಸ್ ಸೆಟ್ ಇನ್ ಎ ಕ್ಯಾಸ್ಟ್ ಐರನ್ ಬೇಸ್. ಅದನ್ನು ಕ್ಯಾಸ್ಟ್ ಐರನ್ ಬೇಸಲ್ಲಿ ಸೆಟ್ ಮಾಡಿಟ್ಟಿರ್ತಾನೆ. ಬರೀ ಆ ಟ್ಯೂಬ್ನ ತೊಗೊಂಡೋಗಿ ಚೆಕ್ ಮಾಡೋದಿಲ್ಲ, ಆ ಟ್ಯೂಬ್ನ ಕ್ಯಾಸ್ಟ್ ಐರನ್ ಬೇಸ್ ಮೇಲೆ ಸೆಟ್ ಮಾಡಿ ಇಟ್ಟಿರ್ತಾನೆ. ದ ಬೇಸ್ ಆ್ಯಂಡ್ ಅಡ್ಜಸ್ಟೆಡ್ ಸಚ್ ದ್ಯಾಟ್ ದ ಬಬಲ್ ರೆಸ್ಟ್ ಅಟ್ ದ ಸೆಂಟರ್ ಆಫ್ ದ ಸ್ಕೇಲ್ ವೆನ್ ದ ಬೇಸ್ ಈಸ್ ಹಾರಿಜಾಂಟಲ್. ಮತ್ತು ಹೇಗೆ ಸೆಟ್ ಮಾಡಿರ್ತಾನಪ್ಪ ಅದು ಅಂತಂದರೆ, ಬೇಸು ಅಂದರೆ ಆ ಕ್ಯಾಸ್ಟ್ ಐರನ್ ಬೇಸು ಯಾವಾಗ ಹಾರಿಜಾಂಟಲ್ ಆಗಿರುತ್ತೋ ಆವಾಗ ಏರ್ ಬಬಲ್ಲು ಆ ಮೇಲ್ಗಡೆ ಸ್ಕೇಲಲ್ಲಿ ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ರೆಸ್ಟ್ ಆಗೋ ಥರ, ಅಂದರೆ ನಿಂತಿರೋ ಥರ ಸೆಟ್ ಮಾಡಿರ್ತಾರೆ. ಮತ್ತು ಇಲ್ಲಿದೆ ನೋಡಿ ಸ್ಪಿರಿಟ್ ಲೆವೆಲ್. ಆ ಗ್ಲಾಸ್ ಟ್ಯೂಬ್ನೇ ವಯಲ್ ಅಂತ ಕರೆಯೋದು. ಒಳಗಡೆ ಸ್ಪಿರಿಟ್ ಇದೆ, ಮೇಲ್ಗಡೆ ಅಲ್ಲೇ ಒಳಗಡೆ ಕಾಣ್ತಾ ಇದೆ ಒಂದು ಏರ್ ಬಬಲ್ಲು. ಅದನ್ನು ಬೇರೆ ಒಂದು ಮೆಟೀರಿಯಲ್ಗೆ ಫಿಕ್ಸ್ ಮಾಡಿದ್ದಾನೆ ನೋಡಿ. ಸ್ಪಿರಿಟ್ ಲೆವೆಲ್ ಈಸ್ ಯೂಸ್ ಟು ಚೆಕ್ ಆರ್ ರೆಸ್ಟ್ ಎಕ್ವಿಪ್ಮೆಂಟ್ ಇನ್ ಹಾರಿಜಾಂಟಲ್ ಪೊಸಿಷನ್. ಈ ಥರ ಸ್ಪಿರಿಟ್ ಲೆವೆಲ್ನ ಹಾರಿಜಾಂಟಲ್ ಪೊಸಿಷನ್ನ ಚೆಕ್ ಮಾಡೋದಕ್ಕೆ ಅಥವಾ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾರಿಜಾಂಟಲ್ ಪೊಸಿಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಮತ್ತು ಮಿಷಿನ್ಸ್ನ ಹಾರಿಜಾಂಟಲ್ ಪೊಸಿಷನಲ್ಲಿ ಸೆಟ್ ಮಾಡೋದಕ್ಕೂ ಇದನ್ನು ಇಟ್ಕೊಂಡು ಸೆಟ್ ಮಾಡ್ತಾರೆ. ಇಲ್ಲಿ ನೋಡಿ ಹಿಂಗೆ. Spirit level is used for higher precision measurement, should have a sensitivity of about 0.02 mm to 0.05 mm per 1000 mm for each division. ಈಚ್ ಡಿವಿಷನ್ನ ನಿಮಗೆ ಯಾವ ಥರ ಡಿವೈಡ್ ಮಾಡಿ ಎಷ್ಟು ಆ್ಯಕ್ಯುರೇಸಿಯಲ್ಲಿ ಇಟ್ಟಿರ್ತಾನೆ ಅಂತಂದರೆ, ವರ್ನಿಯರ್ ಕ್ಯಾಲಿಪರಲ್ಲಿ ನೀವು
ಆ್ಯಕ್ಯುರಸಿ 0.02 mm ಅಂತೆಲ್ಲ ನೋಡಿದ್ದೀರಲ್ವ, ಅದೆಲ್ಲ ಮಾಡಿದ್ದೀರಲ್ವ, ಅದೆಲ್ಲ ಗೊತ್ತಲ್ಲ ನಿಮಗೆ. ಆ ಲೆವೆಲಲ್ಲಿ ಇದನ್ನು ಅಷ್ಟು ಪ್ರಿಸಿಷನ್ ಆಗಿ ಇದನ್ನು ಫಿಕ್ಸ್ ಮಾಡಿರ್ತಾರೆ. If the movement of the bubble by one division corresponding to a change in slope of 6 to 12 seconds of a level of 0.04 mm per 1000 mm is chosen, then one division is equal to 0.04 mm by 1000 mm. ಮತ್ತು ಮುಕ್ಕಾಲು ಭಾಗ ಬಂದರೆ ಅದರಲ್ಲಿ ಅರ್ಧ ಮುಕ್ಕಾಲು ಕಾಲು ಅಂತ ಇರುತ್ತೆ. ಅದರಲ್ಲಿ ಮುಕ್ಕಾಲು ಭಾಗ ಡಿವಿಷನ್ ಬಂತಂದರೆ ಅದರ ಈಕ್ವಲೆಂಟ್ ಎಷ್ಟಪ್ಪ ಅಂದರೆ 0.03 mm ಡಿವೈಡೆಡ್ ಬೈ 1000. ಅರ್ಧ ಭಾಗ ಬಂತು ಅಂತಂದರೆ ಡಿವಿಷನ್ಸ್ ಇಸ್ ಈಕ್ವಲ್ ಟು 0.02 mm ಬೈ 1000 mm. ಕಾಲು ಭಾಗ ಇತ್ತು ಅಂತಂದರೆ ಅದರಲ್ಲಿ ಅದು ಕಾಲು ಭಾಗ ಕಾಲು ಡಿವಿಷನಲ್ಲಿ ತೋರಿಸ್ತಾ ಇದ್ದರೆ ಇಟ್ ಈಸ್ 0.01 mm ಡಿವೈಡೆಡ್ ಬೈ 1000. ಈ ಥರ ಲೆಕ್ಕ ಹಾಕ್ಕೊಂಡು ಅದನ್ನು ನೋಡ್ತೀವಿ ಎಷ್ಟು ಯಾವ ಲೆವೆಲಲ್ಲಿದೆ ಅಂತ. ಆ್ಯಂಡ್ ಇನ್ ಎ ಸ್ಪಿರಿಟ್ ಲೆವೆಲ್ ಎ ಕರ್ವ್ಡ್ ಗ್ಲಾಸ್ ಟ್ಯೂಬ್ ಪಾರ್ಟ್ಲಿ ಫಿಲ್ಡ್ ವಿತ್ ಎ ಲಿಕ್ವಿಡ್ ಈಸ್ ಯೂಸ್ಡ್. ಇನ್ ಎ ಸ್ಪಿರಿಟ್ ಲೆವೆಲ್ ಕರ್ವ್ಡ್ ಗ್ಲಾಸ್ ಟ್ಯೂಬ್ನ ಯೂಶ್ವಲಾಗಿ ಯೂಸ್ ಮಾಡಿರ್ತೀವಿ. ಯೂಶ್ವಲಾಗಿ ಒಂದು ಕರ್ವ್ಡ್ ಗ್ಲಾಸ್ ಈ ಥರ ಕರ್ವ್ಡ್ ಇರ್ತದೆ ಗ್ಲಾಸು, ಆ ಕರ್ವ್ಡ್ ಗ್ಲಾಸಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಪಾರ್ಷಿಯಲಿ ಫಿಲ್ಡ್ ವಿತ್ ಲಿಕ್ವಿಡ್, ಅದನ್ನು ಫುಲ್ ಲಿಕ್ವಿಡಲ್ಲಿ ತುಂಬಿಟ್ಟಿರ್ತೀವಿ, ಸ್ಪಿರಿಟ್ ಹಾಕಿ ತುಂಬಿಟ್ಟಿರಲ್ಲ, ಪಾರ್ಷಿಯಲಿ ತುಂಬಿರ್ತೀವಿ. ಇಲ್ಲಿ ನೋಡಿ, ಇಲ್ಲಿದೆ ಗ್ಲಾಸು, ಕರ್ವ್ಡ್ ಗ್ಲಾಸು. ಎ ಬಬಲ್ ಈಸ್ ಟ್ರ್ಯಾಪ್ಡ್ ಇನ್ ದ ಟ್ಯೂಬ್. ಬಬಲ್ಲು ಆ ಟ್ರ್ಯಾಪ್ ಒಳಗಡೆ ಟ್ಯೂಬ್ ಒಳಗಡೆ ಟ್ರ್ಯಾಪ್ ಆಗಿರುತ್ತೆ. ಆವಾಗಲೇ ಹೇಳಿದೆ ನಾನು, ದ ಬಬಲ್ ಆ್ಯಂಡ್ ದ ಲಿಕ್ವಿಡ್ ಆರ್ ಬೋತ್ ಆ್ಯಕ್ಟೆಡ್ ಅಪಾನ್ ದಿ ಈಕ್ವಲಿ ಬೈ ಫೋರ್ಸ್ ಆಫ್ ಗ್ರಾವಿಟಿ. ಆವಾಗಲೇ ಹೇಳ್ದಂಗೆ ಗ್ರಾವಿಟಿ ಫೋರ್ಸಲ್ಲಿ ಈಕ್ವಲ್ ಆಗಿ ಈ ಸ್ಪಿರಿಟ್ ಲೆವೆಲ್ ಲಿಕ್ವಿಡು ಮತ್ತು ಬಬಲ್ ಎರಡು ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ the liquid being of higher density is pulled down to the bottom of the tube and the bubble always floats on the top. ಆವಾಗಲೇ ನಾನು ಹೇಳಿದೆ, ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಸ್ಪಿರಿಟ್ಟು ಯಾವಾಗಲೂ ಬಾಟಮಲ್ಲಿ ಇರುತ್ತೆ ಆ್ಯಂಡ್ ಬಬಲ್, ಏರ್ ಬಬಲ್ಲು ಮೇಲ್ಗಡೆ ಫ್ಲೋಟ್ ಆಗ್ತಾ ಇರುತ್ತೆ. ಆ್ಯಂಡ್ ದ ಬಬಲ್ ವಿಲ್ ಮೂವ್ ಟು ದ ಹೈಯೆಸ್ಟ್ ಪಾಯಿಂಟ್ ವೆನ್ ದ ಲೆವೆಲ್ ಇಸ್ ಟಿಲ್ಟೆಡ್. ಯಾವಾಗ ಲೆವೆಲ್ ಟಿಲ್ಟ್ ಆಗುತ್ತೆ ಆವಾಗ ಬಬಲ್ಲು ಹೈಯೆಸ್ಟ್ ಪೊಸಿಷನ್ಗೆ ಹೋಗುತ್ತೆ. ಅಂದರೆ ಈ ಥರ ಇದ್ದರೆ ಬಬಲ್ಲು ಸೆಂಟ್ರಲ್ಲಿರುತ್ತೆ. ಯಾವಾಗ ಈ ಥರ ಟಿಲ್ಟ್ ಆಗುತ್ತೆ ಹೈಯೆಸ್ಟ್ ಸೆಂಟ್ರಿಗೆ ಹೋಗುತ್ತೆ ಬಬಲ್ಲು. ಪುನಃ ವಾಪಸ್ ಬರ್ತಿದ್ದಂಗೆ ಸೆಂಟ್ರಿಗೆ ಹಿಂಗೆ ಬರುತ್ತೆ. ಪುನಃ ಹಿಂಗೆ ಟಿಲ್ಟ್ ಆದರೆ ಈ ಕಡೆ ಹೈಯೆಸ್ಟ್ ಪಾಯಿಂಟ್ಗೆ ಹೋಗುತ್ತೆ. ಸೊ ಹೈಯೆಸ್ಟ್ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ ಬಬಲ್ಲು. ಆ್ಯಂಡ್ ಇಲ್ಲಿದೆ ನೋಡಿ, ಆ ರೇಡಿಯಸ್ ಎಷ್ಟಪ್ಪ ಇರುತ್ತೆ ಅಂತಂದರೆ, the accuracy of level depends upon the radius of curvature of the vial. ಈ ಆ್ಯಕ್ಯುರೇಸಿ ಯಾತ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ ಕರ್ವೇಚರ್ ಇದೆಯಲ್ಲ, ಈ ಥರ ಕರ್ವೇಚರು ಅದರ ರೇಡಿಯಸ್ ಮೇಲೆ ಆ್ಯಕ್ಯುರೇಸಿ ಡಿಪೆಂಡ್ ಆಗಿರುತ್ತೆ. ಯೂಶ್ವಲಾಗಿ ಇನ್ ಎ ಸೆನ್ಸಿಟಿವ್ ಸ್ಪಿರಿಟ್ ಲೆವೆಲಲ್ಲಿ ಇಫ್ ಇಟ್ ಈಸ್ ಟಿಲ್ಟ್ ಟು 10 seconds ಆಫ್ ಅನ್ ಆರ್ಕ್, ಆ ಆರ್ಕಲ್ಲಿ 10 ಸೆಕೆಂಡ್ ಅಂದರೆ ಡಿಗ್ರಿ ಹೇಳ್ತೀವಲ್ಲ, ಡಿಗ್ರಿ ಸೆಕೆಂಡು ಮಿನಿಟು ಡಿಗ್ರಿ, ಆ 10 ಸೆಕೆಂಡ್ಸಷ್ಟು ಮೂವ್ ಆದರೆ ದ ಬಬಲ್ ವಿಲ್ ಮೂವ್ ಡಿಸ್ಟೆನ್ಸ್ ಆಫ್ 2 mm. ಆ ಬಬಲ್ಲು 2 mm ತನಕ ಮೂವ್ ಆಗಿಬಿಡುತ್ತೆ, 2 mm ತನಕ ಮೂವ್ ಆಗುತ್ತೆ. To achieve this, the glass tube has to be bent to the radius of approximately 41 meters. ಇದನ್ನು ಅಚೀವ್ ಮಾಡೋದಕ್ಕೆ ಆ ರೇಡಿಯಸ್ ಎಷ್ಟಪ್ಪ ಇರುತ್ತೆ ಆ ಟ್ಯೂಬ್ದು 41 meters ಇರುತ್ತೆ. ಅದು 41 ಮೀಟರ್ಸ್ದು ಒಂದು ಸರ್ಕಲ್ ಹಾಕಿದಾಗ ಒಂದು ರೇಡಿಯಸ್ ಎಷ್ಟು ಬರುತ್ತೆ, ಒಂದಷ್ಟು ದೂರಕ್ಕೆ ಅಷ್ಟಿರುತ್ತೆ. ಆ್ಯಂಡ್ therefore a thick glass tube is taken and is precision ground internally to barrel shape giving this radius. ಈ ಥರ ಇಟ್ಕೊಂಡು ಗ್ರೈಂಡಿಂಗ್ ಮಾಡಿ ನೀಟಾಗಿ ಈ ರೇಡಿಯಸ್ ಬರೋ ಥರ ಅದನ್ನು ಮಾಡಿರ್ತಾರೆ. ದ ಲಿಕ್ವಿಡ್ ಯೂಸ್ಡ್ ಈಸ್ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಆ್ಯಂಡ್ ದ ಟ್ಯೂಬ್ ಈಸ್ ದೆನ್ ಸೀಲ್ಡ್ ಅಟ್ ಬೋತ್ ಎಂಡ್ಸ್. ಮತ್ತು ಅದು ಟ್ಯೂಬ್ ಒಳಗಡೆ ಸ್ಪಿರಿಟ್ ಲೆವೆಲ್ಲು ಮತ್ತು ಏರ್ ಟ್ರ್ಯಾಪ್ ಆಗಿರ್ತಲ್ಲ ಬಬಲ್ಲು, ಅದನ್ನು ಆ ಕಡೆ ಈ ಕಡೆ ಸೀಲ್ ಮಾಡಿದ್ರೆ ತಾನೇ ಅದು ಒಳಗಡೆ ಇರೋದು. ಸೊ ಎರಡೂ ಕಡೆ ಎಂಡಲ್ಲಿ ಅದನ್ನು ಸೀಲ್ ಮಾಡಿರ್ತಾರೆ. ಮತ್ತು ಈ ಸ್ಪಿರಿಟ್ ಲೆವೆಲಲ್ಲಿ ಟೈಪ್ಸು ಯಾವುದಾದಪ್ಪ ಇದೆ ಅಂದರೆ ದೇರ್ ಆರ್ 2 types ಆಫ್ ಸ್ಪಿರಿಟ್ ಲೆವೆಲ್ ಇನ್ ಯೂಸ್. ನಾವು 2 ಟೈಪು ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡ್ತಾಯಿದ್ದೀವಿ. ಅದು
ಯಾವುದ್ಯಾವುದಪ್ಪ ಅಂತಂದರೆ, ಒಂದು ಇಂಜಿನಿಯರ್ಸ್ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್, ಇಂಜಿನಿಯರ್ಸ್ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್, ಮತ್ತೊಂದು ಬ್ಲಾಕ್ ಸ್ಪಿರಿಟ್ ಲೆವೆಲ್, ಮತ್ತೊಂದು ಬ್ಲಾಕ್ ಸ್ಪಿರಿಟ್ ಲೆವೆಲ್. ನೋಡಿ, ಇದೆಲ್ಲ ಇಂಜಿನಿಯರ್ಸ್ ಪ್ರಿಸಿಷನ್ ಲೆವೆಲ್, ಸ್ಪಿರಿಟ್ ಲೆವೆಲ್, ಇಂಜಿನಿಯರ್ಸ್ ಪ್ರಿಸಿಷನ್. ಮತ್ತು ಬ್ಲಾಕ್ ಸ್ಪಿರಿಟ್ ಲೆವೆಲ್ಲು ನೋಡಿ ಈ ಥರ ಇರುತ್ತೆ. ಒಂದು ಬಾಕ್ಸ್ ಥರ ಇರುತ್ತೆ, ಫುಲ್ಲು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ. ಆಮೇಲೆ ಇದೊಂಚೂರು ಗಮನ ಇಟ್ಕೊಂಡು ಕೇಳ್ಕೊಳ್ಳಿ, ಇದು ಯಾವಾಗಲೂ ಕೇಳ್ತಾ ಇರ್ತಾನೆ, ಇದು ಏನಕ್ಕಪ್ಪ ಯೂಸ್ ಮಾಡ್ತೀವಿ, ಎಲ್ಲಿ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಥವಾ ಎಲ್ಲಿ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ. ಎ ಬ್ಲಾಕ್ ಸ್ಪಿರಿಟ್ ಲೆವೆಲ್ ಈಸ್ ಮೇಡ್ ಆಫ್ ಬಾಕ್ಸ್ ಸೆಕ್ಷನ್ ವಿತ್ ದ ಫೇಸಸ್ ಆ್ಯಕ್ಯುರೇಟ್ಲಿ ಸ್ಕ್ವೇರ್ ಆರ್ ಪ್ಯಾರಲಲ್. ಎರಡು ಫೇಸ್ಗಳು ಎಲ್ಲ ಎಕ್ಸಾಕ್ಟಾಗಿ ಸ್ಕ್ವೇರ್ ಇದೆ, ಪೂರ್ತಿ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಈ ಸೈಡು ಆ ಸೈಡು ಪ್ಯಾರಲಲ್ ಆಗಿದೆ, ಮೇಲೆ ಕೆಳಗಡೆದು ಬಾಟಮು ಟಾಪು ಪ್ಯಾರಲಲ್ ಆಗಿದೆ, ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಪ್ಯಾರಲಲ್ ಆಗಿದೆ, ಮತ್ತು ಎಕ್ಸಾಕ್ಟಾಗಿ ಸ್ಕ್ವೇರ್ ಇರುತ್ತೆ. ದೇರ್ ಆರ್ ಜನರಲಿ ಮೇಡ್ ಆಫ್ ಸ್ಟ್ರೆಸ್ ಫ್ರೀ ಕ್ಯಾಸ್ಟ್ ಐರನ್. ಅದನ್ನು ಸ್ಟ್ರೆಸ್ ಫ್ರೀ ಕ್ಯಾಸ್ಟ್ ಐರನ್ನಲ್ಲಿ ಮಾಡಿರ್ತಾರೆ. ಸ್ಟ್ರೆಸ್ ಫ್ರೀ ಕ್ಯಾಸ್ಟ್ ಐರನ್ನಲ್ಲಿ ಯೂಶಲಾಗಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅಥವಾ ಸ್ಟೀಲಲ್ಲಿ ಮಾಡಿರ್ತಾರೆ. ಸ್ಟ್ರೆಸ್ ಫ್ರೀ ಕ್ಯಾಸ್ಟ್ ಐರನ್ ಅಥವಾ ಸ್ಟೀಲ್, ಆ್ಯಂಡ್ ಆರ್ ಯೂಸ್ಡ್ ಫಾರ್ ಚೆಕಿಂಗ್ ದಿ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೆವೆಲ್ ಆಫ್ ಎ ಮೆಷಿನ್. ಈ ಸ್ಪಿರಿಟ್ ಲೆವೆಲ್ಲು ಹಾರಿಜಾಂಟಲ್ ಲೆವೆಲ್ನು ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ವರ್ಟಿಕಲ್ ಲೆವೆಲ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಿಂದೆ ನೋಡಿದ್ದೆಲ್ಲ ಬರೀ ಹಾರಿಜಾಂಟಲ್ ಲೆವೆಲ್ ಮಾತ್ರ ಚೆಕ್ ಮಾಡೋದಕ್ಕೆ. ಈ ಬ್ಲಾಕ್ ಸ್ಪಿರಿಟ್ ಲೆವೆಲ್ಲು, ಈ ಬ್ಲಾಕ್ ಸ್ಪಿರಿಟ್ ಲೆವೆಲ್ಲು ಒಂದು ಬಾಕ್ಸ್ ಥರ ಇರುತ್ತೆ, ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಥರ ಎಕ್ಸಾಕ್ಟಾಗಿರುತ್ತೆ, ಅದು ಸ್ಕ್ವೇರಾಗಿ ಎಕ್ಸಾಕ್ಟಾಗಿ ಇರುತ್ತೆ. ಅದನ್ನು ನಾವು ವರ್ಟಿಕಲ್ ಲೆವೆಲ್ನ ಮೇಂಟೈನ್ ಚೆಕ್ ಮಾಡೋದಕ್ಕೂ ಮತ್ತು ಹಾರಿಜಾಂಟಲ್ ಲೆವೆಲ್ನ ಚೆಕ್ ಮಾಡೋದಕ್ಕೂ ಇದನ್ನು ಬ್ಲಾಕ್ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡ್ತೀವಿ. ಇದು ಪದೇ ಪದೇ ಕೇಳ್ತಾ ಇರ್ತಾನೆ ಎಕ್ಸಾಮಲ್ಲಿ, ಇದು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೆವೆಲ್ಸ್ನ ಚೆಕ್ ಮಾಡೋದಕ್ಕೆ ಯಾವ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡ್ತೀವಿ ಅಂತಲೂ ಕೇಳ್ತಾನೆ, ಅಥವಾ ಬರೀ ವರ್ಟಿಕಲ್ ಲೆವೆಲ್ನ ಚೆಕ್ ಮಾಡೋದಕ್ಕೆ ಯಾವ ಸ್ಪಿರಿಟ್ ಇದನ್ನು ಯೂಸ್ ಮಾಡ್ತೀವಿ ಲೆವೆಲ್ನ ಅಂತ ಕೇಳ್ತಾನೆ, ಅಥವಾ ಬ್ಲಾಕ್ ಸ್ಪಿರಿಟ್ ಲೆವೆಲ್ನ ಯಾತಕ್ಕೆ ಯೂಸ್ ಮಾಡೋದು ಅಂತಲೂ ಕೇಳ್ಬಿಟ್ಟು ಹಾರಿಜಾಂಟಲ್ ವರ್ಟಿಕಲ್ಲು ಇನ್ಕ್ಲೈಂಡು ಏನೇನೋ ಕೇಳ್ತಾನೆ. ಅವಾಗ ನೀವು ಬರೀ ಅಲ್ಲಿ ವರ್ಟಿಕಲ್ ಇದ್ದರೆ ವರ್ಟಿಕಲ್ಲೇ ಹಾಕಬೇಕು, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಎರಡೂ ಇದ್ದರೆ ಅದು ಎರಡೂ ಅದನ್ನು ಹಾಕಬೇಕು. ಸೊ ವರ್ಟಿಕಲ್ ಲೆವೆಲ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡೋದು ಬ್ಲಾಕ್ ಸ್ಪಿರಿಟ್ ಲೆವೆಲ್. ಬ್ಲಾಕ್ ಸ್ಪಿರಿಟ್ ಲೆವೆಲ್ನ ವರ್ಟಿಕಲ್ ಲೆವೆಲ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಲ್ಲದೆ ಹಾರಿಜಾಂಟಲ್ ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು, 2 in 1 ಎರಡೂ ಕೂಡ ಚೆಕ್ ಮಾಡ್ಬೋದು. ಮತ್ತು ಹಿಂಟ್ಸ್ ಆನ್ ಸ್ಪಿರಿಟ್ ಲೆವೆಲ್ which are too sensitive or difficult to bring to rest in a workshop in which machines are running. ಮೆಷಿನ್ಸ್ ರನ್ನಿಂಗ್ ಆಗ್ತಾ ಇರುವಾಗ ತುಂಬ ಸೆನ್ಸಿಟಿವ್ ಇದ್ದರೆ ಅದನ್ನು ಸೆಟ್ ಮಾಡೋದಕ್ಕೆ ತುಂಬ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಲೆವೆಲ್ಸ್ ವಿತ್ ಲೋ ಸೆನ್ಸಿಟಿವ್ ರಿಸಲ್ಟ್, ಹಂಗನ್ಬಿಟ್ಟು ಲೋ ಸೆನ್ಸಿಟಿವ್ ಲೆವೆಲ್ಸ್ನ ತೊಗೊಂಡ್ರೆ ಇನ್ಸಫಿಷಿಯೆಂಟ್ ರೀಡಿಂಗ್ ಆ್ಯಕ್ಯುರಸಿ ಇನ್ಸಫಿಷಿಯೆಂಟ್ ಆಗಿರುತ್ತೆ. ಆ್ಯಸ್ ವೆರಿ ಸ್ಮಾಲ್ ಫ್ರ್ಯಾಕ್ಷನ್ಸ್ ಆಫ್ ಎ ಡಿವಿಷನ್ ಹ್ಯಾವ್ ಟು ಬಿ ಎಸ್ಟಿಮೇಟೆಡ್. ಅದಕ್ಕೆ ಭಾಳ ಸ್ಮಾಲ್ ಡಿವಿಷನ್ನ ನಾವು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ದ ಬೇರಿಂಗ್ ಸರ್ಫೇಸ್ ಆಫ್ ಸ್ಪಿರಿಟ್ ಲೆವೆಲ್ ಶುಡ್ ಬಿ ಆ್ಯಸ್ ಲಾಂಗ್ ಆ್ಯಸ್ ಪಾಸಿಬಲ್. ಬೇರಿಂಗ್ ಅಂದರೆ ಸ್ಪಿರಿಟ್ ಲೆವೆಲ್ನ ಕೂರಿಸ್ತೀವಲ್ಲ, ಆ ಬೇಸ್ ಇದೆಯಲ್ಲ, ಸ್ಪಿರಿಟ್ ಲೆವೆಲ್ದು ಬೇಸು ಎಷ್ಟು ದೊಡ್ಡದಾಗಿರುತ್ತೆ ಸಾಧ್ಯ, ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದದ್ದು ಕೂರಿಸ್ಬೇಕು. ಫಾರ್ ಟೆಸ್ಟಿಂಗ್ ಮೀಡಿಯಮ್ ಸೈಜ್ ಮೆಷಿನ್ಸ್ ದ ಲೆವೆಲ್ ಶುಡ್ ನಾಟ್ ಲೆಸ್ ದ್ಯಾನ್ 200 mm ಲಾಂಗ್. ಮೀಡಿಯಮ್ ಸೈಜ್ ಮಿಷಿನ್ಸ್ನ ನಾವು ಟೆಸ್ಟ್ ಮಾಡಬೇಕಾದ್ರೆ 200 mm ಕಮ್ಮಿ ಇರಬಾರ್ದು. ಯಾವುದು ಸ್ಪಿರಿಟ್ ಲೆವೆಲ್ ಬೇಸು 200 mm ಕಮ್ಮಿ ಇರಬಾರ್ದು. ಯಾವಾಗ ಮೀಡಿಯಮ್ ಸೈಜ್ ಮಿಷಿನ್ಸ್ನ ಯೂಸ್ ಮಾಡಬೇಕಾದ್ರೆ, ಚೆಕ್ ಮಾಡಬೇಕಾದ್ರೆ. ಇಟ್ ಈಸ್ ಆಫನ್ ಟು ಅಡ್ವೈಸಬಲ್ ಟು ಯೂಸ್ ಬ್ರಿಡ್ಜ್ ಪೀಸ್ ದ ಫೀಟ್ ಆಫ್ ವಿಚ್ ಆರ್ ಅಬೌಟ್ 300 mm ಅಪಾರ್ಟ್. ಯೂಶಲಾಗಿ ಅದನ್ನು ಅಡ್ವೈಸ್ ಮಾಡೋದು ಹೇಗೆ ಅಂತಂದರೆ, ಕೆಳಗಡೆ ಒಂದು ಸ್ಟ್ರೈಟ್ ಎಡ್ಜ್ ಆ ಥರದ್ದು ಯಾವುದನ್ನ ಇಟ್ಬಿಟ್ಟು ಅದ್ರ ಮೇಲೆ ಸ್ಪಿರಿಟ್ ಲೆವೆಲ್ನ ಇಟ್ಕೊಂಡು ಚೆಕ್ ಮಾಡಿ. ಆ ಸ್ಟ್ರೈಟ್ ಎಡ್ಜು ಮಿನಿಮಮ್ 300 mm ಆಸ್ಪಾಸ್ ಇರಬೇಕು. ಇಲ್ಲಿದೆ ಕೊಟ್ಟಿದ್ದಾರೆ ನೋಡಿ ಫಿಗರಲ್ಲಿ, ಸ್ಟ್ರೈಟ್ ಎಡ್ಜ್ ಒಂದು, ಅದ್ರ ಮೇಲೆ ಸ್ಪಿರಿಟ್ ಲೆವೆಲ್ನ ಇಟ್ಟು ಚೆಕ್ ಮಾಡ್ತಾ ಇದ್ದಾರೆ ಮಿಷಿನ್ನ. The spirit level can then be placed on the scraped surface of the bridge. ನೋಡಿ,
ಆ ಬ್ರಿಡ್ಜ್ ಸ್ಕ್ರೇಪ್ಡ್ ಸರ್ಫೇಸ್ ಆದಮೇಲೆ ಅದ್ರ ಮೇಲೆ ಸ್ಪಿರಿಟ್ ಲೆವೆಲ್ನ ಇಟ್ಟು ಚೆಕ್ ಮಾಡ್ತಾ ಇದ್ದಾರೆ. ದಿಸ್ ಮೆಥಡ್ಸ್ ಅವಾಯ್ಡ್ಸ್ ಎರರ್ ವಿಚ್ ಕುಡ್ ಬಿ ಕಾಸ್ಡ್ ಬೈ ಇರ್ರೆಗ್ಯುಲರ್ ಸ್ಕ್ರೇಪಿಂಗ್ ಆಫ್ ದ ಸರ್ಫೇಸ್ ಟು ಬಿ ಮೆಜರ್ಡ್. ಇದು ಇರ್ರೆಗ್ಯುಲರ್ ಸರ್ಫೇಸ್ ಯಾವುದನ್ನ ಚೆಕ್ ಮಾಡಬೇಕಾಗಿದೆ ನಾವು ಲೆವೆಲ್ನ, ಆ ಲೆವೆಲ್ದು ಸರ್ಫೇಸ್ ಏನಾದರೂ ಸ್ವಲ್ಪ ಇರ್ರೆಗ್ಯುಲರ್ ಆಗಿದ್ದರೆ ಅದನ್ನು ಅವಾಯ್ಡ್ ಮಾಡಿಕೊಂಡು ಅದರಲ್ಲಾಗುವಂಥ ಎರರ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಸೆನ್ಸಿಟಿವಿಟಿ ಆಫ್ ಸ್ಪಿರಿಟ್ ಲೆವೆಲ್ ಅದನ್ನು ಇ ಅಂತ ಕರೀತಾರೆ. ಆಫ್ ದಿ ಸ್ಪಿರಿಟ್ ಲೆವೆಲ್ ಈಸ್ ದಿ ಮೂಮೆಂಟ್ ಆಫ್ ದ ಬಬಲ್ ಇನ್ mm ವಿಚ್ ಕರಸ್ಪಾಂಡ್ಸ್ ಟು ಎ ಚೇಂಜ್ ಇನ್ ಸ್ಲೋಪ್ ಆಫ್ 1 mm per 1000 mm. ಆ ಚೇಂಜ್ ಏನಾಗುತ್ತೆ, ಸ್ಲೋಪು ಸ್ವಲ್ಪ ವ್ಯತ್ಯಾಸ ಆದಾಗ ಇದು ನಮಗೆ ಸ್ಪಿರಿಟ್ ಲೆವೆಲ್ಲು ಕಾಣುತ್ತೆ, ಅದು ಸರಿ ಇದೆಯಾ ಇಲ್ವಾ ಅಂತ. ಅದನ್ನು ಇ ಅಂದರೆ ಮೂಮೆಂಟ್ ಆಫ್ ದ ಬಬಲ್ ಇನ್ mm 1 mm/m. ಇ ಅಂತಂದರೆ ಆ ಬಬಲ್ ಮೂಮೆಂಟ್ ಆಗುತ್ತಲ್ಲ ಅದು 1/1000 1 mm/m 1/1000 ಅಷ್ಟು ಲೆವೆಲಲ್ಲಿ ಏನು ಮೂಮೆಂಟ್ ಆಗುತ್ತೆ ಅದನ್ನು ಇ ಅಂತ ಡಿನೋಟ್ ಮಾಡ್ತಾರೆ. ಮತ್ತು ಇಲ್ಲಿದೆ ನೋಡಿ, ದ ಇನ್ಸೈಡ್ ಆಫ್ ದ ಗ್ಲಾಸ್ ಟ್ಯೂಬ್ ಆಫ್ ಎ ಸ್ಪಿರಿಟ್ ಲೆವೆಲ್ ಹ್ಯಾಸ್ ಎ ಶೇಪ್ ಆಫ್ ಎ ಸರ್ಕ್ಯುಲರ್ ಆರ್ಕ್ ಆಫ್ ರೇಡಿಯಸ್. ಇಲ್ಲಿ ನೋಡಿ ಆರ್ಕ್ ಕೊಟ್ಟಿದ್ದಾನೆ, ರೇಡಿಯಸ್ಸು ಒಳಗಡೆ ಇನ್ಸೈಡ್ದು ಆರ್ಕ್ ಇದೆ ಅಲ್ವಾ, ಅದು ಯಾವುದು ಈ ಥರ ಸರ್ಕ್ಯುಲರ್ ಟ್ಯೂಬೇ ಸರ್ಕ್ಯುಲರ್ ಮಾಡಿರ್ತಾನಲ್ಲ, ವಿಚ್ ಮೂವ್ಸ್ ಡ್ಯೂರಿಂಗ್ ಎ ಚೇಂಜ್ ಆಫ್ ಸ್ಲೋಪ್ ಅರೌಂಡ್ ದಿ ಸೆಂಟರ್ ಆಫ್ ಎಮ್ ಆಫ್ ಇಟ್ಸ್ ಕರ್ವೇಚರ್. ಆ 41 ಮೀಟರ್ ಅಂತ ಹೇಳಿದ್ನಲ್ಲ, ಆ ಸೆಂಟ್ರಿಗೆ ಕರೆಸ್ಪಾಂಡೆಂಟ್ ಆಗಿ ಇದು ರೇಡಿಯಸ್ಸು ಚೇಂಜ್ ಆಗ್ತಾ ಇರ್ತದೆ. ಆ ಸೆಂಟ್ರಿಗೆ ರೇಡಿಯಸ್ಸು ಚೇಂಜ್ ಆಗುತ್ತೆ, ಸ್ವಲ್ಪ ಒಂಚೂರು ವ್ಯತ್ಯಾಸ ಆದರೂ ಮೇಲ್ಗಡೆ ಬಬಲ್ಲು ಮೂವ್ ಆಗುತ್ತೆ. If the slope is measured as ratio of h/l and the moment of the bubble is then h/l ಅಂತಂದರೆ t/h and r is equal to t/h/l, h per l, r is equal to t divided by h/l. So r is equal to e, r ಅಂತಂದರೆ e moment of the bubble. And the sensitivity of the spirit level is equal to the radius of curvature of the barrel shaped bubble tube. ಬಬಲ್ ಟ್ಯೂಬಲ್ಲಿರುವಂಥ ಆ ರೇಡಿಯಸ್ ಮೇಲೆ ಸ್ಪಿರಿಟ್ ಲೆವೆಲ್ದು ಸೆನ್ಸಿಟಿವಿಟಿ ಡಿಪೆಂಡ್ ಆಗುತ್ತೆ. ಆ ರೇಡಿಯಸ್ ಮೇಲೆ ಸೆನ್ಸಿಟಿವಿಟಿ ಡಿಪೆಂಡ್ ಆಗುತ್ತೆ. ದೇರ್ಫೋರ್ ದ ಸೆನ್ಸಿಟಿವಿಟಿ ಆಫ್ ದ ಲೆವೆಲ್ ಡಿಪೆಂಡ್ಸ್ ಓನ್ಲಿ ಆನ್ ದ ರೇಡಿಯಸ್ ಆಫ್ ದ ಕರ್ವೇಚರ್. ಸೊ ಸೆನ್ಸಿಟಿವಿಟಿ ಆ ಟ್ಯೂಬ್ದು ಕರ್ವೇಚರ್ ಏನಿರುತ್ತೆ ಅದ್ರ ಮೇಲೇ ಮಾತ್ರ ಡಿಪೆಂಡ್ ಆಗಿರುತ್ತೆ ಆಫ್ ದ ಬಬಲ್ ಟ್ಯೂಬ್ ಆ್ಯಂಡ್ ನಾಟ್ ಆನ್ ದ ಲೆಂತ್ ಆಫ್ ಇಟ್ಸ್ ಬೇರಿಂಗ್ ಸರ್ಫೇಸ್. ಮತ್ತು ಬೇರಿಂಗ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಸೆನ್ಸಿಟಿವಿಟಿ. ಆದರೆ ಚೆಕ್ ಮಾಡೋಕ್ಕೆ ಬೇರಿಂಗ್ ಸರ್ಫೇಸು ದೊಡ್ಡದಾಗಿರಬೇಕು, ಆದರೆ ಅದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಡಿಪೆಂಡ್ ಆಗಿರೋದು ರೇಡಿಯಸ್, ಕರ್ವೇಚರ್ ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಕಾಸಸ್ ಫಾರ್ ಎರರ್ಸ್ ಇನ್ ಸ್ಪಿರಿಟ್ ಲೆವೆಲ್, ಏನಾದರೂ ಎರರ್ಸ್ ಇದ್ದರೆ ಅದಕ್ಕೆ ಕಾರಣಗಳೇನಪ್ಪ ಅಂತಂದರೆ ರಾಂಗ್ ಪೊಸಿಷನ್ ಆಫ್ ದ ವಾಯಲ್ ಇನ್ ದ ಹೌಸಿಂಗ್ ಮಾಡಿರ್ತಾನೆ, ಸ್ಪಿರಿಟ್ ಲೆವೆಲ್ನ ಕೂರಿಸಿರ್ತಾನಲ್ಲ ಅಲ್ಲಿ ಕರೆಕ್ಟ್ ಪೊಸಿಷನಲ್ಲಿ ಕೂರಿಸ್ದೆ ರಾಂಗ್ ಪೊಸಿಷನಲ್ಲಿ ಏನಾದ್ರು ಕೂರಿಸಿದ್ರೆ ಎರರ್ ಬರುತ್ತೆ. ಮತ್ತು ಫಾಲ್ಟಿ ಗ್ರ್ಯಾಜುಯೇಷನ್ ಕರೆಕ್ಟಾಗಿಲ್ಲ ಅಂತಂದರೆ ಮೇಲ್ಗಡೆ ಒಂದು ಮಧ್ಯದಲ್ಲಿ ಒಂದು ಗೆರೆ, ಪಕ್ಕದಲ್ಲಿ ಒಂದು ಗೆರೆ, ಕೊನೆಯಲ್ಲಿ ಒಂದು ಗೆರೆ, ಆ ಥರ ಒಂದು ಡಿವಿಷನ್ಗಳಿರ್ತವೆ. ಆ ಗ್ರ್ಯಾಜುಯೇಷನ್ನು ಸರಿಯಾಗಿಲ್ಲ ಅಂತಂದರೆ ಎರರ್ ಆಗುತ್ತೆ. ಮತ್ತು ದ ಸರ್ಫೇಸ್ ಫಿನಿಶ್ ಆಫ್ ದ ಪೀಸ್ ಟು ಬಿ ಟೆಸ್ಟೆಡ್. ಮತ್ತು ನೀವು ಯಾವ ಮಿಷಿನ್ದು ಲೆವೆಲ್ನ ಚೆಕ್ ಮಾಡಬೇಕಾಗಿದೆ, ಆ ಮಿಷಿನ್ದು ನೀವು ಎಲ್ಲಿ ಇಡ್ತೀಯ ಜಾಗ, ಆ ಸರ್ಫೇಸ್ ಫಿನಿಶ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೂ ಇರುತ್ತೆ. ಅಲ್ಲಿ ಸರ್ಫೇಸ್ ಕರೆಕ್ಟಾಗಿಲ್ಲ ಅಂತಂದರೆ ನಿನಗೆ ಎರರ್ ಬರುತ್ತೆ. ಮತ್ತು ದ ಇನ್ಫ್ಲೂಯೆನ್ಸಸ್ ಆಫ್ ಟೆಂಪ್ರೇಚರ್, ಓಕೆ, ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗಲೂ ಅದು ಎರರ್ನ ತೋರಿಸುತ್ತೆ. ಆ್ಯಂಡ್ ಪರ್ಸ್ನಲ್ ಎರರ್ ಆಫ್ ದ ಇನ್ಸ್ಪೆಕ್ಟರ್. ಮತ್ತು ಇನ್ ಪರ್ಸ್ನಲ್ ಎರರ್, ಅವನು ನೋಡೋ ಥರದ್ದು ಹೇಗೆ, ಎಲ್ಲಿ ನಿಂತ್ಕೊಂಡು ನೋಡ್ತಾನೆ, ಸೈಡಲ್ಲಿ ಇರ್ತಾನ, ಸೆಂಟ್ರಲ್ಲೇ ಇರ್ತಾನೆ, ಮೇಲಿರ್ತಾನೆ, ಅವನು ಸ್ಟ್ರೈಟಾಗಿಯೇ ಇರ್ತಾನೆ, ನಿಂತಿರ್ತಾನೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಎರರ್ಸು. ಇನ್ನು ರೀಡಿಂಗ್ ಆಫ್ ಸ್ಪಿರಿಟ್ ಲೆವೆಲ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆ್ಯಂಡ್ ಲೆಂತ್ ಆಫ್ ದ ಬೇರಿಂಗ್ ಸರ್ಫೇಸ್ ಆಫ್ ದ ವರ್ಕ್ ಪೀಸ್ದು ಕ್ವಾಲಿಟಿ ಮತ್ತು ಬೇರಿಂಗ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೀಡಿಂಗು.
ಆ್ಯಂಡ್ ಡೈಮೆನ್ಷನಲ್ ಸ್ಟೆಬಿಲಿಟಿ ಆಫ್ ಮೆಟಲ್ ಹೌಸಿಂಗ್. ಅದು ಮೆಟಲ್ ಹೌಸಿಂಗ್ ಮಾಡಿರ್ತಾರಲ್ಲ ಅದರ ಡೈಮೆನ್ಷನಲ್ ಸ್ಟೆಬಿಲಿಟಿನೂ ಕೂಡ ಡಿಪೆಂಡ್ ಆಗುತ್ತೆ. ಸ್ಟೆಬಿಲಿಟಿನೇ ಇಲ್ಲ ಅಂತಂದರೆ ನಿಮಗೆ ಎರರ್ ಆಗುತ್ತೆ, ನಿಮಗೆ ಕರೆಕ್ಟಾಗಿ ರೀಡಿಂಗ್ ಸಿಗಲ್ಲ. ಇದಿಷ್ಟು ಪ್ರಿಷಿಯನ್ ಸ್ಪಿರಿಟ್ ಲೆವೆಲ್ ಬಗ್ಗೆ ಆಯಿತು. ಈಗ ಒಂದೆರಡು ಕ್ವಶನ್ಗಳು ಯಾವ ಥರ ಕೇಳ್ತಾನೆ ಅದನ್ನು ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸಾಲಿಡ್ ಟೆಸ್ಟ್ ಮ್ಯಾಂಡಲ್ಲು ಅದು ಇದು ಎಲ್ಲ ಕೊಟ್ಟಿದ್ದಾನೆ. ಅದರಲ್ಲಿ ಫಿಗರು ಕೊಟ್ಟಿದ್ದಾನೆ, 3 ಫಿಗರು. ಇದನ್ನು ನೀವು ಮ್ಯಾಚ್ ಮಾಡಬೇಕು ಯಾವುದ್ಯಾವುದು ಅಂತ ನೋಡಿ. ಒಂದು ಬಿ, 2 ಸಿ, 3 ಎ, 4 ಬಿ, 5 ಸಿ, 6 ಬಿ, ಈ ಥರ ಮ್ಯಾಚ್ ಮಾಡಬೇಕಾಗತ್ತೆ. ಮತ್ತು 7 ಎ. ಹಾಗೆ ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಎ ಪ್ರಿಷಿಯನ್ ಸ್ಪಿರಿಟ್ ಲೆವೆಲ್ ಈಸ್ ಯೂಸ್ಡ್ ಟು ಡ್ಯಾಶ್ ಮಿಷನ್ ಟೂಲ್ ಆ್ಯಕ್ಯುರಸಿ. ಏನು ಚೆಕ್ ಮಾಡೋದಕ್ಕೆ, ಮಿಷನ್ ಟೂಲ್ ಆ್ಯಕ್ಯುರಸಿನ ಲೆವೆಲ್ನ ಚೆಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದ ಸೆನ್ಸಿಟಿವಿಟಿ ಆಫ್ ಪ್ರಿಷಿಯನ್ ಸ್ಪಿರಿಟ್ ಲೆವೆಲ್ ಈಸ್ ಡ್ಯಾಶ್ ಪರ್ 1000 mm. ಎಷ್ಟದು? 0.0 to 0.05 mm per 1000 mm. ಹಾಗೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾನೆ. ದ ಸೆನ್ಸಿಟಿವಿಟಿ ಆಫ್ ದ ಸ್ಪಿರಿಟ್ ಲೆವೆಲ್ ಡಿಪೆಂಡ್ಸ್ ಆನ್ ದಿ, ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಒಂದು ಸೈಜ್ ಆಫ್ ದ ಬಬಲ್ಲು, 2 ಲೆಂತ್ ಆಫ್ ದ ಗ್ಲಾಸ್ ಟ್ಯೂಬು, ಆ್ಯಂಡ್ ಟೈಪ್ ಆಫ್ ಲಿಕ್ವಿಡ್ ಫಿಲ್ಡ್ ಇನ್ ದಿ ಗ್ಲಾಸ್ ಟ್ಯೂಬು, ಇನ್ನೊಂದು ಕರ್ವೇಚರ್ ಆಫ್ ದ ಗ್ಲಾಸ್ ಟ್ಯೂಬು. ಆವಾಗಲೇ ಹೇಳಿದೆ ನಾನು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೆನ್ಸಿಟಿವಿಟಿ? ಡಿ, ಕರ್ವೇಚರ್ ಆಫ್ ದಿ ಗ್ಲಾಸ್ ಟ್ಯೂಬ್. ಆ್ಯಂಡ್ there are 2 types of spirit levels in the given figure. Name them. ಇಲ್ಲಿ 2 ಸ್ಪಿರಿಟ್ ಲೆವೆಲ್ನ ಕೊಟ್ಟಿದ್ದಾನೆ, ಅದನ್ನು ಯಾವ್ದು ಅಂತ ಹೇಳಬೇಕು. ಎ ಪ್ರಿಸಿಷನ್ ಸ್ಪಿರಿಟ್ ಲೆವೆಲ್. ಪ್ರಿಸಿಷನ್ ಸ್ಪಿರಿಟ್ ಲೆವೆಲಲ್ಲಿ ಬರೀ ಹಾರಿಜಾಂಟಲ್ ಲೆವೆಲ್ನ ಚೆಕ್ ಮಾಡೋಕ್ಕೆ ಮಾತ್ರ ಆಗುತ್ತೆ, ಬರೀ ಹಾರಿಜಾಂಟಲ್ ಲೆವೆಲ್ ಮಾತ್ರ. ಆ್ಯಂಡ್ ಬಿ ಬ್ಲಾಕ್ ಲೆವೆಲ್. ಈ ಬ್ಲಾಕ್ ಲೆವೆಲಲ್ಲಿ 2 ಥರದ ಲೆವೆಲ್ನ ಚೆಕ್ ಮಾಡ್ಬೋದು ಅಥವಾ ಸೆಟ್ ಮಾಡ್ಬೋದು. ಹಾರಿಜಾಂಟಲ್ ಅಥವಾ ವರ್ಟಿಕಲ್ 2 ಥರದನ್ನ ಚೆಕ್ ಮಾಡ್ಬೋದು. ಹಾಗೆ ನೇಮ್ ದಿ ಫೀಚರ್ಸ್ ಆಫ್ ABC ಆಫ್ ದಿ ಸ್ಪಿರಿಟ್ ಲೆವೆಲ್ ಶೋನ್ ಇನ್ ಬಿಲೋ. ಇದರಲ್ಲಿ ABC ಅಂತ ಮಾರ್ಕ್ ಮಾಡಿದ್ದಾರೆ, ಅದು ಫೀಚರ್ಸ್ ಏನು ಅಂತ ಹೇಳಬೇಕು. 1 ವಯಲ್ ಅಂತಂದರೆ ಗ್ಲಾಸ್ ಟ್ಯೂಬ್ ಅಂತ ಹೇಳಿದ್ನಲ್ಲ ಅದು. ಎ ವಯಲ್. ಬಿ ಏರ್ ಬಬಲ್. ಸಿ ಡಾಟಮ್ ಸರ್ಫೇಸ್. ಆ್ಯಂಡ್ ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಮತ್ತು ಪುನಃ ನಾಳೆ ಇನ್ನೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಗುಡ್ ಬೈ. ಥ್ಯಾಂಕ್ ಯು ವೆರಿ ಮಚ್.